ಇವ್ರ 5 ಗ್ಯಾರಂಟಿ ಇದೆಯಲ್ಲ, ಇವತ್ತು ಅದು ಎಂಥದ್ದು ನಿನ್ನೆ ದಿನ ಪತ್ರಿಕೆಯಲ್ಲಿ ಖಾಲಿ ಚಂಪ್ ತೋರಿಸೋರಲ್ಲ, ಫೋಟೋ ಹಾಕಿ ನರೇಂದ್ರ ಮೋದಿಗೆ ಹೀಯಾಳಿಸಿ. ಇವತ್ತು ಆ ಖಾಲಿ ಚೊಂಬು ಮಾಡಿಟ್ಟಿರೋದು ನರೇಂದ್ರ ಮೋದಿ ಅಲ್ಲ. ಈ ಖಾಲಿ ಚೊಂಬನ್ನ ಇವತ್ತೇ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ರಾಜ್ಯದ ಖಜಾನೆಯನ್ನ ಲೂಟಿ ಮಾಡಿ ಖಾಲಿ ಚೊಂಬು ಇಟ್ಕೊಂಡು ಬರ್ತಾ ಇದ್ದಾರೆ. ಈಗ ನಿಮ್ಮ ಹತ್ರ ತೋರಿಸ್ತಾವ್ರೆ ಖಾಲಿ ಚೊಂಬನ್ನು. ನನ್ನ ತಾಯಂದ್ರಿಗೆ ಯಾಕೆ ಹೇಳ್ತೀನಿ ಅಂದ್ರೆ, ನಿಮಗೆ 2,000 ರೂಪಾಯಿ ಏನು ಬರ್ತಾ ಇದೆ, ಇವ್ರ ಮನೆಯಿಂದ ತಂದು ಕೊಡ್ತಾ ಇಲ್ಲ, ನಿಮ್ಮ ಮನೆ ದುಡ್ಡೇ ಇದು. ಈ ಕಾರ್ಯಕ್ರಮ ಕೊಡ್ಲಿಕ್ಕೆ 1,05,000 ಕೋಟಿ ಸಾಲ ಮಾಡಿದ್ದಾರೆ ಈ ವರ್ಷ. 1,05,000 ಕೋಟಿ. ಈ 5 ಕಾರ್ಯಕ್ರಮಕ್ಕೆ 52,000 ಕೋಟಿ ಕೊಡ್ತಿದ್ದೀವಿ ಅಂತಾರೆ. ಈಗ 1,00,000 ಕೋಟಿ ಸಾಲ ಮಾಡಿ ನಿಮ್ಮ ಹೆಸರಲ್ಲ 52,000 ಕೊಟ್ಟು ಈ ಸಾಲ ಈ ಕಾರ್ಯಕ್ರಮಕ್ಕೆ 1,00,000 ಕೋಟಿ ಸಾಲ ಮಾಡೋರಲ್ಲ, ಇನ್ನು 52,000 ಕೋಟಿ ಎಲ್ಲಿ ಹೋಗ್ತಾ ಇದೆ? ಈ 1,00,000 ಕೋಟಿ ಸಾಲ ಮಾಡ್ಕೊಂಡಿದ್ದಾರೆ. ಈ ಸಾಲ ತೀರಿಸಲು ಯಾರು? ಈಗ ನಿಮ್ಗೇನು 2,000 ಕೊಡ್ತಾವ್ರೆ, ಈ ಸಾಲ ತೀರಿಸಬೇಕಾದ್ರೆ ಮತ್ತೆ ನೀವೇ ಕಟ್ಟಬೇಕು. ಈ ಸಾಲ ನಾವು ಕಟ್ಟಲ್ಲ. ಸಿದ್ದರಾಮಯ್ಯ ಇವತ್ತಿರ್ತಾರೆ, ನಾಳೆ ಹೋಗ್ಬೋದು. ಶಿವಕುಮಾರ್ ಇವತ್ತಿರ್ತಾರೆ, ಹೋಗ್ಬೋದು. ಈ 2,000 ಇವತ್ತೇನು ಕೊಟ್ಟವ್ರೆ, ಇದು ಸಾಲ ಏರ್ತಾ ಹೋಗ್ತದೆ ಸರ್ಕಾರದ ಖಜಾನೆಗೆ. ಈ ಸಾಲನ ಕೊನೆಗೆ ತೀರಿಸಬೇಕಾದ್ರೂ ನಮ್ಮ ತಾಯಂದ್ರನ್ನ ಮುಂದೆ ಬರೋ ಸರ್ಕಾರದಲ್ಲಿ ತೆರಿಗೆ ಹಾಕ್ತಾರೆ. ಈ ಸಾಲ ತೀರಿಸ್ತೀವಿ ಸರ್, ಖಜಾನೆ ತುಂಬಿಸ್ಬೇಕಲ್ಲ. ಈಗ ಇವರೇನ್ ಮಾಡ್ತಾ ಇದ್ದಾರೆ, ನಮ್ಮ ತಾಯಂದ್ರಿಗೆ 2,000 ಇಲ್ಲಿ ಕೊಡ್ತೀವಿ ಅಂತಾರೆ. ಸಾಯಂಕಾಲ ಆಯ್ತು ಅಂದ್ರೆ ನಾವೇ ಕಲಿಸ್ಬಿಟ್ಟಿದೀವಿ 180 ಭಾಗ ಪ್ರತಿ ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದರಿಗೆ ಕಲಿಸ್ಬಿಟ್ಟಿದೀವಿ. ಸಾಯಂಕಾಲ 6 ಗಂಟೆ ಆಯ್ತಿರೋದ್ರಿಂದ ಕಾಯ್ತಾ ಇರ್ತೀವಿ. ಎಲ್ಲ ಮಾಡಿದೀವಿ. ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಅಂತ ಹೇಳಿ ವೈನ್ ಅಂಗಡಿಗಳು, ಬಾರ್ಗಳು ಮಾಡಿದೀವಿ. ಅಲ್ಲೂ ಹೋದ್ರೆ ನಿಮಗೆ ಹಿಂದೆ 25 ರೂಪಾಯಿಗಿದ್ದ ಬಾಟ್ಲು ಇವತ್ತು 100, 150, 200 ರೂಪಾಯಿ ಮಾಡೋದು. ನಮ್ಮ ತಾಯಂದ್ರಿಗೆ 2,000 ಕೊಡೋದು, ನಿಮ್ಮ ಕೈನಲ್ಲಿ 4,000, 5,000 ನಿಮ್ಮ ಜೋಬಕ್ಕೆ ಕಿತ್ಕೊಳ್ಳೋದು. ಅದರಿಂದ ಇದು ಪಿಟ್ ಪ್ಯಾಕೆಟ್ ಸರ್ಕಾರ. ಇದು ನಿಮ್ಮ ಉದ್ಧಾರ ಮಾಡೋ ಸರ್ಕಾರ ಅಲ್ಲ. ದಯವಿಟ್ಟು ಪುಟ್ಟರಾಜಣ್ಣ ಅವರ ನೇತೃತ್ವದಲ್ಲೇ ಈ ಚುನಾವಣೆ ನಡೀತದೆ. ನಾನು ಹೆಸರಿಗೆ ಮಾತ್ರ ಅಭ್ಯರ್ಥಿ. ನನ್ನ ಚುನಾವಣೆಯ ಸೋಲು ಗೆಲುವು ಪಾಪ ಹೇಳ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಪೂರ್ವದಲ್ಲಿ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ, ಕುಮಾರಸ್ವಾಮಿ ಚುನಾವಣೆಯಲ್ಲಿ ಸೋಲೋದಷ್ಟೇ ಸತ್ಯ ಅಂತಾರೆ. ನನಗೆ ಗೊತ್ತು, ನೀವು ಈ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿ ನಾನು ಗೆದ್ದರೆ ಸಿದ್ದರಾಮಯ್ಯವರು ಸೂರ್ಯನ ಪೂರ್ವದಲ್ಲಿ ಊಟಕ್ಕೆ ಮುಂದುವರಿಸ್ತಾರೋ ಇಲ್ಲ ಪಶ್ಚಿಮ ದಿಕ್ಕಿಗೆ ತಿರುಗಿಸ್ತಾರೋ ಸೂರ್ಯನ.